ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇವತ್ತು ಬೇಳೆ ಹುಳಿ ಮಾಡೋಣ. ಬೇಳೆ ಹುಳಿಗೆ ಈ ಒಂದು ಲೋಟದಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ. ಇದನ್ನು 3-4 ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಈಗ ಇದರಲ್ಲಿ ನೀರು ಹಾಕ್ತೀನಿ ನಾನು. ಮತ್ತು ಒಂದು 4-5 ತರಕಾರಿ ಹಾಕ್ತೀನಿ. ಜಾಸ್ತಿ ತರಕಾರಿ ಹಾಕಲ್ಲ ಫ್ರೆಂಡ್ಸ್. ನಾನು ಬದನೆಕಾಯಿ ಹಾಕ್ತೀನಿ, ಕ್ಯಾರೆಟು, ಬೀನ್ಸು, ಆಮೇಲೆ ತೊಂಡೆಕಾಯಿ ಇಷ್ಟೇ ಹಾಕ್ತೀನಿ. ಆಲೂಗಡ್ಡೆನೂ ಹಾಕ್ಬೋದು, ತುಂಬ ಚೆನ್ನಾಗಾಗುತ್ತೆ. ಕಾಲಿಫ್ಲವರ್ ಇದ್ರೂ ಹಾಕ್ಬೋದು. ನನ್ನ ಹತ್ರ ಎರಡೂ ಇಲ್ಲ, ಸೊ ಹಾಗಾಗಿಬಿಟ್ಟು ಇರೋ ತರಕಾರಿಯಲ್ಲೇ ಮಾಡ್ತಾ ಇದ್ದೀನಿ. ಬದನೆಕಾಯಿ, ಕ್ಯಾರೆಟು, ಬೀನ್ಸು, ತೊಂಡೆಕಾಯಿ ಒಂದು 5 ಹಾಕ್ಕೊಳ್ತೀನಿ. ಬೀನ್ಸ್ ಒಂದು 10 ಹಾಕ್ತೀನಿ, ಕ್ಯಾರೆಟ್ ಒಂದು ಹಾಕ್ತೀನಿ, ಒಂದು 4 ಬದನೆಕಾಯಿ ಹಾಕ್ತೀನಿ. ಫ್ರೆಂಡ್ಸ್, ಈಗ ನಾನು ಟೊಮೆಟೊನೂ ಹಾಕಿದ್ದೀನಿ. ನಾನೀಗ ತೊಗರಿಬೇಳೆ, ಆಮೇಲೆ ಇದು ತೊಗರಿಬೇಳೆನ 3-4 ಸಲ ಚೆನ್ನಾಗಿ ತೊಳ್ಕೊಂಡೆ. ಹಾಗೆಯೇ ಟೊಮೆಟೊ ಹಾಕಿದ್ದೀನಿ, ತೊಂಡೆಕಾಯಿ ಹಾಕಿದ್ದೀನಿ, ಒಂದು 4 ಬದನೆಕಾಯಿ ಹಾಕಿದ್ದೀನಿ, ಹಾಗೆಯೇ ಬೀನ್ಸ್ ಹಾಕಿದ್ದೀನಿ ಒಂದು 10, ಆಮೇಲೆ ಇದು ಹಾಕಿದ್ದೀನಿ, ಕ್ಯಾರೆಟ್ ಹಾಕಿದ್ದೀನಿ ಫ್ರೆಂಡ್ಸ್. ಈಗ ಒಂದು 2 ಸೀಟಿ ತೆಗೆದು ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಒಳೆಯಲ್ಲಿ ತೆಂಗಿನಕಾಯಿಯಲ್ಲಿ ಅರ್ಧ ಇಷ್ಟೇ ಹಾಕ್ತೀನಿ, ಜಾಸ್ತಿ ಹಾಕಲ್ಲ. ಯಾಕಂದರೆ ತುಂಬ ದಪ್ಪಾಗಿ ಬರುತ್ತದ್ದು ಹುಳಿ, ಹಾಗಾಗೋದು ಬೇಡ ಅಂತ ಈ ಅರ್ಧ ಒಳೆನೇ ಹಾಕ್ತೀನಿ. ನಾನು ಒಂದು ಸ್ವಲ್ಪ ಈ ತುರಿಯೋದಕ್ಕಿಂತ ನಾನು ಚೂರು ಮಾಡಿ ಹಾಕೋದೇ ಜಾಸ್ತಿ. ಸೊ ಇದನ್ನು ಅರ್ಧ ಒಳೆ ಹಾಕಿ ಸಾಕು. ನೋಡಿ ಫ್ರೆಂಡ್ಸ್, ಈಗ ನಾನು ಅರ್ಧ ಒಳೆನ ಈ ಥರ ಚೂರು ಮಾಡ್ಕೊಂಡಿದ್ದೀನಿ. ನೀವು ತುರಿಯೋದಿದ್ರೆ ತುರಿದು ಬಿಡಿ. ಹಾಗೆಯೇ ನೋಡಿ, ಈಗ ಪ್ಯಾನ್ ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ಕೊತ್ತಂಬರಿ ಸಾಕು. ನೋಡಿ, ಒಂದು 1/2 ಸ್ಪೂನ್ ಕೊತ್ತಂಬರಿ. ಇದನ್ನು ಚೆನ್ನಾಗಿ ಡ್ರೈ ಫ್ರೈ ಮಾಡ್ತೀನಿ ನಾನು. ನೋಡಿ ಫ್ರೆಂಡ್ಸ್, ನಾನು ಡ್ರೈ ಫ್ರೈ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿದು ಪರಿಮಳ ಬರ್ತಾ ಇದೆ. ನೋಡಿ, ಇದನ್ನು ಈಗ ಮಸಾಲೆಯಲ್ಲಿ ಹಾಕ್ತೀನಿ ನಾನು. ಹಾಗೆಯೇ ಒಂದು 1/4 ಸ್ಪೂನ್ ಹಳದಿ ಪೌಡ್ರ್ ಹಾಕ್ತೀನಿ. ಇಷ್ಟು ಹಳದಿ ಪೌಡ್ರ್ ಸಾಕು. ನೋಡಿ ಫ್ರೆಂಡ್ಸ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆಯೇ ನಾನು ಈಗ ಒಣಮೆಣಸಿನ್ಕಾಯಿ ಪ್ಯಾನ್ ಹಚ್ಕೊಳ್ತೀನಿ. ಇನ್ನೊಂದು ಸಲ ಒಣಮೆಣಸಿನ್ಕಾಯಿನ 7 ಹಾಕ್ತೀನಿ. ಡ್ರೈ ಫ್ರೈ ಮಾಡ್ತೀನಿ. 1 2 3 4 5 6 7 7 ಇದ್ದರೆ ಸಾಕು. ಯಾಕಂದರೆ ಅರ್ಧನೇ ನಮ್ಮದು ಒಳ್ಳೆ ಮಸಾಲೆ ಇರೋದು. ಸೊ ತುಂಬಾ ಖಾರ ಮಾಡೋದು ಬೇಡ. ಇದು ಖಾರ ಆಗಬಾರ್ದು. ಸ್ವಲ್ಪ ಸ್ವೀಟ್ ಅಂದರೆ ಸ್ವೀಟ್ ಅಂದರೆ ನಾವು ಬೆಲ್ಲಾಗಿಲ್ಲ ಹಾಕಲ್ಲ, ಸ್ವಲ್ಪ ತುಂಬ ಖಾರ ಇರಬಾರ್ದು. ಸೊ ಹಾಗಾಗಿಬಿಟ್ಟು 7 ನಾನು ಈ ಥರ ಬ್ಯಾಡಗಿ ಮೆಣಸು ಹಾಕಿದ್ದೀನಿ. ಹೀಗೆ ಡ್ರೈ ಫ್ರೈ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ಹುಣಸೆ ಹಣ್ಣು ಹಾಕ್ತೀನಿ. ಕಡಿಮೆನೇ ಹಾಕಿದ್ದೀನಿ, ಯಾಕಂದರೆ ಇದರಲ್ಲಿ ಟೊಮೆಟೊ ಹಾಕಿದ್ದೀನಿ ನಾನು ಬೇಳೆ ಬೇಯಿಸ್ಬೇಕಾದ್ರೆ. ಸೊ ಹಾಗಾಗಿಬಿಟ್ಟು ಇಷ್ಟೇ ಹುಣಸೆ ಹಣ್ಣು ಹಾಕಿದ್ದೀನಿ. ಕಾಯಿ ಇದೆ, ಉಪ್ಪಿದೆ, ಹಳದಿ ಪೌಡ್ರ್ ಇದೆ, ಆಮೇಲೆ ಒಣಮೆಣಸಿನ್ಕಾಯಿ ಒಂದು 7 ಇದೆ, ಸ್ವಲ್ಪ ಹುಣಸೆ ಹಣ್ಣಿದೆ, ಹಾಗೆಯೇ ಸ್ವಲ್ಪ 1 ಸ್ಪೂನ್ ಕೊತ್ತಂಬರಿ ಇದೆ. ಸೊ ಇವನ್ನೆಲ್ಲ ಇದು ಎರಡನ್ನು ಕೊತ್ತಂಬರಿ ಮತ್ತು ಇದು ಮೆಣಸನ್ನು ಡ್ರೈ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನೀರು ಹಾಕಿಬಿಟ್ಟು ಮಸಾಲೆನ ರುಬ್ಕೊಂಡ್ಬಿಡ್ತೀನಿ. ಇದರಲ್ಲಿ ಉಪ್ಪು, ಹುಳಿ, ಖಾರ ಎಲ್ಲನೂ ಇದೆ. ಈಗ ಮಸಾಲೆ ನೋಡಿ ಫ್ರೆಂಡ್ಸ್, ಮಸಾಲೆ ಮಾಡ್ಕೊಳ್ತೀನಿ ಈಗ. ನೋಡಿ ಫ್ರೆಂಡ್ಸ್, ಬೇಳೆ ಎಲ್ಲ ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈಗ ಮಸಾಲೆ ಹಾಕ್ತೀನಿ. ಮಸಾಲೆ ರುಬ್ಬಿಟ್ಟಿದ್ದೀನಿ, ಮಸಾಲೆ ಹಾಕ್ತೀನಿ ಈಗ. ತುಂಬ ದಪ್ಪ ಬೇಡ, ತುಂಬ ತೆಳ್ಳಗೆ ಬೇಡ ಫ್ರೆಂಡ್ಸ್, ಮೀಡಿಯಮ್ ಆಗಿ ಮಾಡೋಣ. ನೋಡಿ, ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಈಗ. ನೋಡಿ ಫ್ರೆಂಡ್ಸ್, ಹುಳಿಗೆ ಕುದಿ ಬರ್ತಾ ಇದೆ. ಈಗ ಒಗ್ಗರಣೆ ಹಾಕೋಣ. ತುಂಬ ತೆಳ್ಳಗೆ ಮಾಡಿಲ್ಲ ನಾನು, ಅದೇ ಕುಕ್ಕರಲ್ಲಿ ಈ ಮಸಾಲೆ ಹಾಕಿಬಿಟ್ಟೆ ತರಕಾರಿ ಜೊತೆ, ಬೇಳೆ ಜೊತೆ. ನೋಡಿ, ತುಂಬ ಟೇಸ್ಟಾಗಿರುತ್ತೆ, ಚೆನ್ನಾಗಾಗತ್ತೆ ಫ್ರೆಂಡ್ಸ್. ಈಗ ಇದಕ್ಕೆ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ಹಾಕ್ತೀನಿ ನಾನು. ಕೊಬ್ಬರಿ ಎಣ್ಣೆ, ಸಾಸಿವೆ, ಹಿಂಗು, ಕರಿಬೇವು ಫ್ರೆಂಡ್ಸ್. ಮತ್ತು ಇದು ಮೆಣಸು ಹಾಕಲ್ಲ ನಾನು, ಯಾಕಂದರೆ ಉಪ್ಪು, ಹುಳಿ, ಖಾರ ಸ್ವಲ್ಪ ತುಂಬ ಖಾರ ಇಲ್ಲ, ಕರೆಕ್ಟಾಗಿ ಆಗಿದೆ ಎಲ್ಲನೂ. ನೋಡಿ ಫ್ರೆಂಡ್ಸ್, ಈಗ ನಾನು ಒಗ್ಗರಣೆ ಹಾಕ್ತೀನಿ. ಇದು ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ. ತೆಂಗಿನೆಣ್ಣೆ ಬಿಸಿಯಾಗಿದೆ. ಸಾಸಿವೆ ಹಾಕ್ಕೊಳ್ತೀನಿ ಈಗ. ನೋಡಿ, ಇಷ್ಟು ಸಾಸಿವೆ ಸಾಕು. ನೋಡಿ ಫ್ರೆಂಡ್ಸ್, ಸಾಸಿವೆ ಪಟ್ಪಟ ಆಗಿದೆ. ಹಿಂಗೆ ಹಾಕ್ತೀನಿ ಈಗ, ಸರಿ ಹೋಗುತ್ತೆ. ಒಂದು 1/4 ಸ್ಪೂನ್ ಹಿಂಗೆ ಸಾಕು.
ನೋಡಿ 1/4 ಸ್ಪೂನ್ ಹಿಂಗೆ ಹಾಕಿದ್ದೀನಿ. ಈ ಕರಿಬೇವು ಹಾಕ್ತೀನಿ. ಆಮೇಲೆ ಇದನ್ನು ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ. ಇದು ಒಣಮೆಣಸಿನ್ಕಾಯಿ ಬೇಡ ಫ್ರೆಂಡ್ಸ್. ಈಗ ಒಗ್ಗರಣೆ ಹಾಕ್ತೀನಿ. ಹಾಕಿದ ತಕ್ಷಣ ಮುಚ್ಚಿಬಿಡಬೇಕು. ಹುಳಿ ರೆಡಿ. ಒಗ್ಗರಣೆ ಹಾಕಿದ್ದೀನಿ ನೋಡಿ. ತುಂಬ ಟೇಸ್ಟ್ ಆಗಿರುತ್ತೆ. ಒಂದು ಸಲ ಮಾಡಿ ನೋಡಿ. 4 ತರಕಾರಿ ಹಾಕಿಬಿಟ್ಟು ಈ ಥರ ಬೇಳೆ ಹಾಕಿ ಮಸಾಲೆ ರುಬ್ಬಿ ಹಾಕಿಬಿಟ್ರೆ ನಿಮಗೆ ಹುಳಿ ರೆಡಿ. ನೋಡಿ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಒಳ್ಳೊಳ್ಳೆ ವಿಡಿಯೋಸ್ ತೊಗೊಂಬರ್ತೀನಿ. ಟ್ರಾವೆಲಿಂಗ್ ವಿಡಿಯೋ ತೊಗೊಂಬರ್ತೀನಿ, ಇಲ್ಲಾಂದರೆ ಫುಡ್ ವಿಡಿಯೋ ತೊಗೊಂಬರ್ತೀನಿ. ಈ ಥರ ಒಳ್ಳೊಳ್ಳೆ ರೆಸಿಪಿಗಳು ತೊಗೊಂಬರ್ತೀನಿ. ಇಲ್ಲ ಫ್ಯಾಮಿಲಿ ಫನ್ ವಿತ್ ಫ್ಯಾಮಿಲಿ ತೊಗೊಂಬರ್ತೀನಿ. ಹೀಗೆ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನು ತೊಗೊಂಬರ್ತೀನಿ, ಹಾಕ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.